ಹಲೋ ಎಲ್ಲರಿಗೂ ನಮಸ್ಕಾರ. ಯಜಮಾನಿಗೆ ಸ್ವಾಗತ. ನಾನು ಚಂದ್ರಿಕಾ. ಏನಪ್ಪ ಇಷ್ಟೊಂದು ಲಗೇಜ್ ಎಲ್ಲ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ಕೋಬೋದು. ಹೌದು, ಸೊ ನಾವು ತುಂಬ ದಿನಗಳ ನಂತರದಲ್ಲಿ ಎಷ್ಟೋ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ. ಮದುವೆ ಆದಾಗಿಂದನೂ ಮದುವೆ ಆಗಿ 9 ತಿಂಗಳಾಗಿದೆ. ಸೊ ಕಂಪ್ಲೀಟ್ ಆದಮೇಲೆ ಟ್ರೈನ್ ಬುಕ್ ಕೂಡ ಆಗಿದೆ. ಸೊ ಯಾವಾಗ ಹೋಗ್ತಿರೋದಂದರೆ ಇವತ್ತೇ ನೈಟ್ ಓಡ್ತಾ ಇರೋದು. ಹಾಗಾಗಿ ಎಲ್ಲ ಏನೇನು ಬೇಕು ಅಂತಂದು ಎಲ್ಲ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಅರ್ಧ ಪ್ಯಾಕಿಂಗ್ ಆಗಿದೆ. ಒಂದು 2 ಡೇಸಿಂದನೂ ಪ್ಯಾಕಿಂಗ್ ನಡೀತಾನೆ ಇದೆ. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಇವತ್ತು ನೈಟ್ ಹೋಗ್ತಿರೋದ್ರಿಂದ ಏನೇನು ಥಿಂಗ್ಸ್ ಇದೆ ಎಲ್ಲ ಇಟ್ಕೋಬೇಕು. ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ. ನೆಕ್ಸ್ಟ್ ಬೇರೆ ಏನೇನಿದೆ ಅದೊಂದು ಸ್ವಲ್ಪ ನನ್ನ ಜ್ಯುವೆಲರ್ಸ್ ಇರ್ಬೋದು, ಕೆಲವೊಂದು ಡ್ರೈ ಫ್ರೂಟ್ಸು, ಅಲ್ಲೇ ಪ್ರತಿಯೊಂದೂ ಸಹ ಹೋಟೆಲ್ ಆಗಿರ್ಬೋದು, ಔಟ್ಸೈಡ್ ತೊಗೊಂಡು ತಿನ್ನೋಕ್ಕಾಗಲ್ವಲ್ಲ, ಕೆಲವೊಂದು ಐಟಮ್ಸು ತೊಗೊಂಡು ತಿನ್ನಬೇಕು. ಅದಕ್ಕೋಸ್ಕರ ಎಲ್ಲ ಇಟ್ಕೊಂಡಿದ್ದೀನಿ, ಒಂದೊಂದೇ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗಿದೆ. ಸೊ ನನ್ನ ಕೆಲವೊಂದು ಇವೆ ಐಟಮ್ಸ್ ಇದಾವಲ್ವ, ನನ್ನ ರೋಸ್ ವಾಟರ್ ಆಗಿರ್ಬೋದು, ನನಗೆ ಮರ್ತೋಗ್ತಿದ್ದು ಏನು ಅಂತ, ಫೌಂಡೇಶನ್ನು ಆಲ್ಮೋಸ್ಟ್ ನಮ್ಮ ಹಸ್ಬೆಂಡ್ಗೇನೋ ಅವಶ್ಯಕತೆ ಇಲ್ಲ, ಎಲ್ಲ ನನಗೆ ಇರೋದು. ಅವ್ರೇನು ಒಂದು ಶರ್ಟ್ ಒಂದು ಪ್ಯಾಂಟ್ ಹಾಕೊಂಡ್ರೆ ಮುಗೀತು. ಅವ್ರೇನು ಮೇಕಪ್ ಎಲ್ಲ ಏನೂ ಇಲ್ಲ. ನಾನು ಆಲ್ಮೋಸ್ಟ್ ಎಲ್ಲ ಲಗೇಜ್ ಅರ್ಧ ಬಟ್ಟೆ ನನ್ನದೇ ತುಂಬೋಗಿರೋದು. ಮಾಯ್ಶ್ಚರೈಸರು, ಲಿಪ್ಸ್ಟಿಕ್ಕು, ಅಂದರೆ ಅಟ್ಲೀಸ್ಟ್ ಒಂದು 2 ಶೇಡ್ ಆದರೂ ಇರಲೇಬೇಕು. ಸ್ಯಾರಿ ಏನು ವೇರ್ ಮಾಡ್ತಾಯಿಲ್ಲ, ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಬೇಡ ಅಂದ್ಕೊಂಡು ಸಿಂಪಲ್ಲಾಗಿ ಒಂದು ವೈಟ್ ಕಲರ್ ಚೂಡಿದಾರ್ ಹಾಕ್ಕೊತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಹಸ್ಬೆಂಡ್ ಜೊತೆಗೆ. ನಾನು ಮುಂಚೆ ಆಗ ಒಂದು 7-8 ವರ್ಷದ ಕೆಳಗಡೆ ಅಂದ್ಕೊತೀನಿ ಆವಾಗ ಹೋಗಿದ್ದು. ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅಂತಂದು ಆನ್ದಾಗ ಹಂಗೆ ನೋಡ್ಕೊಂಡ್ಬಂದಿದ್ದು. ಅದಾನಂತರ ಏನು ನೆನಪಿಲ್ಲ, ಒಂದು ಸ್ವಲ್ಪ ನೆನಪಿದೆ. ಈಗ ನನ್ನ ಹಸ್ಬೆಂಡ್ ಜೊತೆಗೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಅವ್ರಿಗೂ ಫಸ್ಟ್ ಟೈಮು, ಅವ್ರ ಜೊತೆ ನನಗೂ ಸಹ ಫಸ್ಟ್ ಟೈಮು. ಅಲ್ಲಿ ಹೇಗೆ ಏನು ಎಂತನೂ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಈಗ ಪ್ಯಾಕಿಂಗ್ ಎಲ್ಲ ನಂದು ಸ್ಟಾರ್ಟ್ ಆಗ್ತಾ ಇದೆ.
ಸೊ ಟ್ರೈನ್ ಬರೋಕ್ಕಿಂತ ಮುಂಚೆ ನಾವು ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು ರೈಲ್ವೆ ಸ್ಟೇಷನ್ಗೆ. ಸೊ ನನಗೂ ತುಂಬ ಖುಷಿ ಆಗ್ತಿದೆ ಟೆಂಪಲ್ಗೆ. ಈಗ ಆಲ್ಮೋಸ್ಟ್ ಯಾವಾಗ ಟ್ರೈನಲ್ಲಿ ಓಡಾಡ್ತಿರ್ತೀವಿ, ಆದರೆ ಮನೆಗೆ ಹೋಗೋದು ಬೇರೆ, ತವ್ರ ಮನೆಗೆ ಹೋಗೋದು ಬೇರೆ, ಗಂಡನ ಮನೆಗೆ ಹೋಗೋದು ಬೇರೆ. ಬಟ್ ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಬಟ್ ಹುಷಾರಿಲ್ಲರೂ ಹೋಗ್ತಾ ಇದ್ದೀನಿ. ಬಟ್ ದೇವ್ರ ದಯೆಯಿಂದ ಇವತ್ತು ಯಾವುದೇ ರೀತಿಯಾಗಿ ಏನೂ ತೊಂದರೆ ಆಗಿಲ್ಲ. ಇವತ್ತು ಆಗೋದು ಬೇಡ, ನಾಳೆ ಆಗೋದು ಬೇಡ ಅಂತಲೇ ಕೇಳ್ಕೊತೀನಿ ಅಷ್ಟೇ. ಸೊ ನೋಡಿದ್ರಲ್ಲ ಎಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೆ ಅಂತಂದು. ಅಷ್ಟೇ ನಾನು ಅಂದ್ಕೊಂಡಾಗ ಏನಾಗಬಾರ್ದು ಅಂದ್ಕೊಂಡಿದ್ದೋ ಯಾವುದೇ ರೀತಿಯಾಗಿ ಏನೂ ತೊಂದರೆ ಆಗಲಿಲ್ಲ. ನೋಡ್ತಾ ಇರೋ ತುಂಬ ಖುಷಿಯಲ್ಲಿ ತುಂಬ ಎಕ್ಸೈಟಿಂಗ್ ಆಗಿದ್ದೆ ನಾನು, ಹೇಗಿರುತ್ತೋ ಏನೋ ಅಂದ್ಕೊಂಡು. ಫೈನಲಾಗಿ ರೆಡಿ ಆದ್ವಿ, ಊಟ ಕೂಡ ಮಾಡಿದ್ವಿ. ಇನ್ನೇನು ಹೊರಡಬೇಕು ಅಂದ್ಕೊಂಡಾಗ ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ನಮ್ಮ ಮನೆಯವರು ನಾನು ಸೇರ್ಕೊಂಡು ಹೋಗ್ತಾಯಿದ್ವಿ. ಫ್ಯಾಮಿಲಿ ಜೊತೆಗೇನು ಹೋಗ್ತಾ ಇಲ್ಲ, ಎಲ್ಲನೂ ಕರ್ಕೊಂಡು ಹೋಗೋವಷ್ಟಿಗೆ ನಮಗೂ ಈಗ ಆಗಲ್ಲ. ಯಾಕಂದರೆ ಮುಂಚೆ ಥರ ಏನೋ ಸ್ಟಾರ್ಟಿಂಗಲ್ಲಿ ಆಗಿದ್ದರೆ ಕರ್ಕೊಂಡು ಹೋಗ್ಬೋದಿತ್ತು. ಒಂದು ಟೈಮ್ ಹೋಗಿದ್ವಿ ಫ್ಯಾಮಿಲಿ ಎಲ್ಲ. ಈಗ ಇಬ್ಬರೇ ಹೋಗೋಣ ಅಂದ್ಕೊಂಡು ಹೋದ್ವಿ. ಸೀದಾ ನಾಯನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದು. ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ಬಿಟ್ಟು ಮೆಜೆಸ್ಟಿಕ್ಕಿಂದ ನಮ್ಮ ಮನೆಯವರು ಸ್ಲೀಪರ್ ಬುಕ್ ಮಾಡಿದರು. ಅಲ್ಲಿ ನಮಗೆ ಸೀಟ್ ಸಿಕ್ತು. ಮಲ್ಕೊಂಡು ಹೋಗೋವಷ್ಟಿಗೆ ಒಂದು 7 o'clock ಆಗಿತ್ತು. ಬಟ್ ನನ್ನ ಲೈಫಲ್ಲೇ ಇಷ್ಟು ಜನನ ನೋಡೇ ಇರಲಿಲ್ಲ. ಅದು ಯಾಕಂದರೆ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದನೇ ಸಿಕ್ಕಾಪಟ್ಟೆ ಜನ ಇಳ್ಕೊಂಡ್ರು. ನಮಗೆ ಅಪ್ಪಿನ ಇವತ್ತು ನಾವು ಏನದು ದೇವ್ರ ದರ್ಶನ ಮಾಡ್ತೀವ ಅನ್ನೋ ಡೌಟ್ ಆಗಿದೆ. ಯಾಕಂದರೆ ಎಲ್ಲರೂ ಸಹ ಬೆಂಗಳೂರಿಂದ ಸೀದಾ ಮಂತ್ರಾಲಯಕ್ಕೆ ಬಂದುಬಿಟ್ಟು ಎಲ್ಲರೂ ಅಲ್ಲೇ ಇಳ್ಕೊಂಡ್ರು. ನಮಗೆ ಫುಲ್ ಶಾಕು. ಹಂಗಂದರೆ ಇವತ್ತು ನಮಗೆ ಗುರುವಾರ ಆಗಿರೋದ್ರಿಂದ ಬೇಗ ದರ್ಶನ ಆಗೋಲ್ಲ, ತುಂಬ ಲೇಟಾಗಿ ಆಗುತ್ತೆ ಅಂದ್ಕೊಂಡೆ ಮಾತಾಡ್ಕೊತ ಹೋದ್ವಿ. ನನಗೂ ಕೂಡ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹತ್ಲಿಕ್ಕೆ ಆಗ್ತಾ ಇರಲಿಲ್ಲ ಜಾಸ್ತಿ. ಅದಕ್ಕೆ ಎಲ್ಲರೂ ಹೋಗಲಿ ಆಮೇಲೆ ನಿಧಾನಕ್ಕೆ ಹೋಗೋಣ ಅಂತಂದು ಅಲ್ಲಿ ನೋಡ್ತಾ ಇರ್ಬೋದು ಕಾರು, ವ್ಯಾನು, ಆಟೋ ಎಲ್ಲ ಫೆಸಿಲಿಟಿ ಇತ್ತು. ಬರೋದೇ ಪ್ಯಾಸೆಂಜರ್ಸ್ ಬರೋದೇ ಕಾಯ್ತಾ ನಿಂತ್ಕೊಂಡಿದ್ರು ಎಲ್ಲ ಡ್ರೈವರ್ಸ್ಗಳೆಲ್ಲ. ಬಟ್ ನಾವೆಲ್ಲ ಹೋಗಲಿ ಎಲ್ಲರೂ ಹೋಗಲಿ ಆಮೇಲೆ ರೆಸ್ಟ್ ಕಡಿಮೆ ಆದಮೇಲೆ ಹೋಗೋಣ ಅಂತಂದು ನಿಧಾನಕ್ಕೆ ಹೋಗ್ತಾಯಿದ್ವಿ. ನಮ್ಮ ಮನೇಲಿ ಸಹ ನಾನು ಲಗೇಜ್ ಇಟ್ಕೊಂಡು ಹೋಗ್ತಾಯಿದ್ರು, ನಾನು ನಿಧಾನಕ್ಕೆ ಹೋಗ್ತಾಯಿದ್ದೆ. ಈ ಒಂದು ರೈಲ್ವೆ ಸ್ಟೇಷನ್ ನೋಡಿ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಎಲ್ಲನೂ ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಖುಷಿ ಆಗ್ತಿದೆ ನೋಡ್ತಾ ಅಷ್ಟೇ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಅದಾದ ನಂತರದಲ್ಲಿ ಆಟೋಗಳೆಲ್ಲ ಕೇಳಿದ್ವಿ. ಬಟ್ ಆಟೋ ಆಗಿರ್ಬೋದು, ವ್ಯಾನು, ಕಾರು ಈ ಥರ ಪ್ರತಿಯೊಂದೊಂದು ಜಾಸ್ತಿ ರೇಟ್ ಆಗ್ತಾ ಇರುತ್ತೆ. ಬಟ್ ನಾವು ಆಟೋಕ್ಕೆ ಹೋದ್ವಿ. ಒಬ್ಬರಿಗೆ 50 rupees ತೊಗೊಂಡ್ರು. ನಮಗೂ ಅದು ಏನೋ ಕಂಫರ್ಟ್ ಅನ್ನಿಸ್ತು. ಸಾಕು ಇಷ್ಟು ಕೊಟ್ಟು ಆರಾಮಾಗಿ ಹೋಗ್ಬೋದು, ಫ್ರೀಯಾಗೇ ಹೋದ್ವಿ. ತುಂಬ ಕಾರಲ್ಲಾದರೆ ಒಂದು 4-5 ಜನ ತುಂಬಿಸ್ಕೊಂಡು ಅಲ್ಲಿ 100 ರೂಪಾಯಿ ಕೊಟ್ಟು ಹೋಗೋದಕ್ಕಿಂತ ಆಟೋದಲ್ಲಿ ಒಂದು ಇಬ್ರಿಗೆ 50 ರೂಪಾಯಿ ಕೊಟ್ಬಿಟ್ಟು ನಾವು ಸೀದಾ ಮಂತ್ರಾಲಯಕ್ಕೆ ಹೋದ್ವಿ. ಅಲ್ಲಿ ಹೋದ ತಕ್ಷಣ ನಮಗೆ ರೂಮ್ಸು ಕೇಳೋರೆ ನಿಂತ್ಕೊಂಡ್ಬಿಟ್ಟಿದ್ರು. ನಮಗೇನಷ್ಟು ತಲೆ ಏನೂ ಅನ್ನಿಸ್ತಿಲ್ಲ. ಅವರು ಬನ್ನಿ ತೋರಿಸ್ತೀವಿ ಅಂತಂದು ಓಕೆ ಅಂದ್ಕೊಂಡು ಫಸ್ಟಿಗೆ ತೋರಿಸಿದ್ದು 2,000 ಇತ್ತು. ಅಷ್ಟಕ್ಕೊಂದು ಕೊಟ್ಟು ಏನೋ ಒಂದು ಮಧ್ಯಾಹ್ನ ತನಕ ಅಷ್ಟೇ ಅಲ್ವಾ ಅಂದ್ಕೊಂಡು ಸಾಕು ಅದಕ್ಕಿಂತ ಕಡಿಮೆ ರೇಟಿಗೆ ನೋಡೋಣ ಅಂದ್ಕೊಂಡು ಒಂದು 1,200 ಕೊಟ್ಟು ಒಂದು ರೂಮ್ ತೊಗೊಂಡು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಇಟ್ಕೊಂಡು ನನ್ನ ಲಗೇಜ್ ಎಲ್ಲ ಓಪನ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬೇಗ ದರ್ಶನ ಮಾಡೋಣ ಅಂದ್ಕೊಂಡು ಬೇಗ ರೆಡಿ ಆದ್ವಿ. ಒಂದು 1 ಅವರಲ್ಲೇ ಫುಲ್ ಇಬ್ಬರು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿಯಾಗಿ ನಿಂತ್ಕೊಂಡ್ವಿ. ಬಟ್ ತುಂಬ ರಶ್ ಇರೋದ್ರಿಂದ ನಮ್ಮ ದರ್ಶನ ತುಂಬ ಲೇಟ್ ಆಗುತ್ತೆ, ಒಂದು 3-4 ತಾಸು ಆಗುತ್ತೆ, ನಿಂತ್ಕೋಬೇಕು ಹಾಗೆ ಹೀಗೆ ಅಂದ್ಕೊಂಡೆ. ನಾನು ಲಾಸ್ಟ್ ಟೈಮ್ ಬೇರೆ ದೇವಸ್ಥಾನಕ್ಕೆ ಹೋದಾಗಂತೂ ಹಾಗೆ ಆಗಿತ್ತು. ಎಷ್ಟು ಥರ ನಿಂತ್ಕೊಂಡು ಯಪ್ಪ ಯಾವಾಗ ದರ್ಶನ ಆಗುತ್ತೋ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಇಲ್ಲಿ ನಾವು ಅಂದ್ಕೊಂಡಕ್ಕಿಂತ ಒಂದು ಅಟ್ಲೀಸ್ಟ್ ಒಂದು 2 hours ಅಂತ ನಾವು ನಿಂತ್ಕೋಬೇಕು ಅಂದ್ಕೊಳ್ತಾ ಇದ್ವಿ. ಬಟ್ ಹೋದ ತಕ್ಷಣ ಒಂದು 1/2 ಅವರಲ್ಲೇ ದರ್ಶನ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಇನ್ನು ಈ ಸ್ಥಳಕ್ಕೆ ಒಳಗಡೆ ಇನ್ನು ಕಾಲಿಡ್ತಾನೆ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು.
ನೋಡಿದ್ರಲ್ಲ ಎಷ್ಟು ಜನ ಸಾಗರನೆ ಅಂತಲೇ ಹೇಳ್ಬೋದು. ನಾನು ಹೇಳೋದಕ್ಕಿಂತ ವೀಡಿಯೋದಲ್ಲೆಲ್ಲ ತೋರಿಸ್ತಾ ಇದ್ದೆ. ಅದೇ ರೀತಿಯಾಗಿ ಅದ್ಭುತವಾಗಿ ಪೂಜೆನ ಮಾಡಿದರು ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲೂ ಸಹ ಗೋವಿಂದ ಗೋವಿಂದ ಅಂತಿದ್ರು. ಅವರೊಬ್ಬರೇ ಅನ್ನೋದ್ರಿಂದ ಎಲ್ಲರೂ ಅವ್ರನ್ನೇ ನೋಡ್ತಾ ಇದ್ರು. ಅದಾದ ನಂತರದಲ್ಲಿ ಆ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿ ಅದಾದ ನಂತರದಲ್ಲಿ ಊಟಕ್ಕೆ ಹೋದ್ವಿ. ಅಲ್ಲಿ ಸಹ ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡ್ತಾಯಿದ್ವಿ. ಆ ವೆಯ್ಟ್ ಮಾಡಿ ನಂತರದಲ್ಲಿ ಸಾವಿರಾರು ಜನಕ್ಕೆ ಊಟ ಆಗ್ತಾಯಿದ್ರು. ನಮಗೂ ಸಹ ತುಂಬ ಪ್ರಸಾದ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರವೇ ವೆಯ್ಟ್ ಮಾಡ್ತಾಯಿದ್ದೆ, ಪ್ರಸಾದ ತಿನ್ನಬೇಕು ಅಂತ. ನೋಡಿ ಎಷ್ಟು ಸರತಿ ಸಾಲಿನಲ್ಲಿ ನಿಧಾನವಾಗಿ ಹೋಗ್ತಾ ಇದ್ದಾರೆ ಜನ ಅಂತ. ಯಾವುದೇ ರೀತಿಯಾಗಿ ಕ್ರೌಡ್ ಆಗಿರ್ಬೋದು ಏನೂ ಇಲ್ಲ. ತುಂಬ ಸಿಂಪಲಾಗಿ ಎಲ್ಲನೂ ತುಂಬ ಸರಳವಾಗಿ ನಡೀತಾ ಇತ್ತು. ಒಂಥರ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಿತ್ತು ಅಂತಲೇ ಹೇಳ್ಬೋದು. ಅದಾನಂತರ ದರ್ಶನ ಮುಗಿಸ್ಕೊಂಡು ಎಲ್ಲ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ದೇವ್ರ ಫೋಟೋ ಇರಲಿಲ್ಲ ನಮಗೆ, ರಾಯರದು ಫೋಟೋ ನಮ್ಮ ಮನೆಯಲ್ಲಿ. ಹಾಗಾಗಿ ಫೋಟೋ ಕೂಡ ತೊಗೊಂಡು ಮತ್ತು ನಾನು ಹೋಗುವಾಗ ಯಾವುದೇ ರೀತಿಯಾಗಿ ಜಾಸ್ತಿ ಫೋಟೋಸ್ ಆಗಿರಲಿ ವೀಡಿಯೋಸ್ ಏನು ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ದೇವ್ರ ಪ್ರಸಾದ ತರಲಿಕ್ಕೆ ಅಂತ ಹೋಗಿದ್ರು. ನಾನು ಹಾಗೆ ಎಲ್ಲನೂ ಹೊರಗಡೆದೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಒಂಥರ ನೋಡ್ತಾನೇ ಇದ್ದರೆ ಸುಮ್ಮನೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಖುಷಿ ಆಗ್ತಾಯಿತ್ತು. ಈ ಒಂದು ಸ್ಥಳ ಯಾರಿಗೂ ಅದು ವರ್ಣಿಸ್ಲಿಕ್ಕೆ ಆಗಲ್ಲ. ಯಾಕಂದರೆ ಎಲ್ಲರಿಗೂ ಸಹ ಒಂದೊಂದು ಸ್ಥಳ ತುಂಬಾ ಇಷ್ಟ ಆಗುತ್ತೆ, ಅಲ್ಲೇ ಇದ್ಬಿಡೋಣ ಅಂತ ಫೀಲ್ ಆಗುತ್ತೆ. ಬಟ್ ಇರೋಕ್ಕಾಗಲ್ಲ. ಒಂಥರ ತುಂಬ ಚೆನ್ನಾಗಿತ್ತು. ಕುಟುಂಬದ ಜೊತೆಗೆ ಹೋಗ್ಬೋದು, ಒಬ್ಬರೇನೂ ಹೋಗ್ಬೋದು, ಹಸ್ಬೆಂಡ್ ಜೊತೆಗೂ ಹೋಗ್ಬೋದು. ಒಂಥರ ಏನೋ ಒಂದು ಸ್ವಲ್ಪ ಐಡಿಯಾ ಕೂಡ ಬಂತು. ಮಂತ್ರಾಲಯಕ್ಕೆ ಯಾವ ರೀತಿ ಬರಬೇಕು ಏನೋ ನಮಗೆ ಗೊತ್ತಾಗಲ್ಲ, ಹಾಗೆ ಹೀಗೆ ಅಂತೆಲ್ಲ ಏನೂ ಇಲ್ಲ. ನಮ್ಮ ಮನೆಯವರು 1 ಅವರಿಂದ ಪ್ರಸಾದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಪರಿಮಳ ಪ್ರಸಾದ ಅಂತ ಪ್ರಸಾದ ಕೂಡ ನನಗೆ ಅದು ನೋಡಿದ ತಕ್ಷಣ ನನಗೆ ಸ್ವಲ್ಪ ತಲೆ ಸುತ್ತದಾಗಿತ್ತು. ಬಟ್ ಪ್ರಸಾದ ತಿಂದ ತಕ್ಷಣ ಸಮಾಧಾನ ಆಗೋಯಿತು. ಒಂದು ಪ್ರಸಾದಕ್ಕೆ ಒಂದು 1 ಅವರ್ ವೆಯ್ಟ್ ಮಾಡಿರೋ ದರ್ಶನ ಕೂಡ ನಾವು ಅಷ್ಟು ವೆಯ್ಟ್ ಮಾಡಲಿಲ್ಲ. ಸೊ ಇದೇ ನಾವು ಆ ರಾಯರ ಫೋಟೋ ತೊಗೊಂಡಿದ್ದು. ಅದಾದ ನಂತರದಲ್ಲಿ ಅಲ್ಲಿದ್ದಂತಹ ಗೋಮಾತೆಗಳಿಗೂ ಸಹ ಕೈ ಮುಗಿದು ಒಂದು ಸ್ವಲ್ಪ ಹೊತ್ತು ಫೋಟೋಸು ವೀಡಿಯೋಸ್ ಅಂತೆಲ್ಲ ಮಾಡ್ಕೊಂಡ್ವಿ. ನಂತರ ನಾನು ಇಲ್ಲಿಂದ ಹೋಗೋಕ್ಕೆ ಮನಸ್ಸಿರಲಿಲ್ಲ, ಅಲ್ಲಿ ಟೈಮ್ ಆಗಿಬಿಟ್ಟಿತ್ತು, ಹೋಗಬೇಕಿತ್ತು. ಇನ್ನೊಂದು ಸರಿ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾನು ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೆ, ನಮ್ಮ ಮನೆಯವರು ಪ್ರಸಾದಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ಇನ್ನೊಂದು ಪ್ರಸಾದದ್ದು ಏನು ವಿಚಾರ ಅಂದರೆ, ನೀವು ಎಷ್ಟೇ ದುಡ್ಡು ಕೊಡಲಿ, 1,000 ರೂಪಾಯಿ ಕೊಡ್ತೀನಿ, 2,000 ರೂಪಾಯಿ ಕೊಡ್ತೀನಿ, ಎಕ್ಸ್ಟ್ರಾ ನನಗೆ ಪ್ರಸಾದ ಕೊಡಿ ಅಂದರೆ ಅಲ್ಲಿರೋವಂಥ ಸಿಬ್ಬಂದಿಗಳು ಯಾರೂ ಕೊಡಲ್ಲ. ಕೊಟ್ಟರೆ ಒಂದು 3 ಪ್ಯಾಕೆಟ್ ಪ್ರಸಾದ ಅಷ್ಟೇ ಅಂತ ಕೊಡೋದು. ನಮ್ಮ ಮನೆಯವರು ನೀನು ಬಂದಿದ್ದರೆ ಪ್ರಸಾದ ನಿನಗೂ ಸಿಗ್ತಾ ಇತ್ತು, ಫ್ಯಾಮಿಲಿ ಕೊಡ್ಬೋದಿತ್ತು ಅಂತೆಲ್ಲ ಹೇಳಿದರು. ಇರಲಿ ಪರವಾಗಿಲ್ಲ ಅಂತ ಹೇಳಿ ಅದೇ ಪ್ರಸಾದ ತೊಗೊಂಡು ಅದರಲ್ಲೇ ಕೊಟ್ಟಿರೋ ಪ್ರಸಾದಲ್ಲೇ ಸ್ವಲ್ಪ ಕೊಟ್ಟರೆ ಆಯಿತು ಅಂತಂದು ಬಂದ್ವಿ ನಾವು. ಅಲ್ಲಿ ಪ್ಯಾಕಿಂಗ್ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಾಯಿತು. ಇವತ್ತು ಗುರುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ನಾವು ದರ್ಶನ ಒಂದು 2 ಅವರ್ಸ್ ಆದರೂ 3 ಅವರ್ಸ್ ಆದರೂ ಆಗುತ್ತೆ ಅಂತ ಬೇಗ ರೆಡಿ ಆಗಿಬಿಟ್ಟು ಹೋದ್ವಿ. ಬಟ್ ನಾನು ಅಂದ್ಕೊಂಡೇ ಇರಲಿಲ್ಲ ಫಸ್ಟ್ ಟೈಮ್ ಒಂದು ದೇವಸ್ಥಾನಕ್ಕೆ ಬಂದಾಗ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ. ಒಂದು 1/2 ಅವರಲ್ಲಿ ದರ್ಶನ ಆಗೋಯಿತು. ಊಟನೂ ಸಹ ಅಷ್ಟೇ ಒಂದು 40 ಮಿನಿಟ್ ಅಲ್ವಾ, ಅಷ್ಟೊತ್ತು ವೆಯ್ಟ್ ಮಾಡಿದ್ವಿ. ಅದು ಸ್ವಲ್ಪ ಬೇಗನೆ ಹೋಗಿದ್ವಿ. 11ಗೆ ಸ್ಟಾರ್ಟ್ ಆಗಿತ್ತು ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ರಾಘವೇಂದ್ರ ಸ್ವಾಮಿ ಫೋಟೋನು ತೊಗೊಂಡು ಒಂದಿಷ್ಟು ಫೋಟೋಗಳು ತಕ್ಕೊಂಡು ಹೊರಗಡೆ ಸ್ವಲ್ಪ ಹಣ್ಣು ಎಲ್ಲ ತಿಂದ್ಕೊಂಡು ಬಂದ್ವಿ. ಈಗ ಟೈಮ್ ಆಲ್ರೆಡಿ 1 ಗಂಟೆ ಆಗಿದೆ. ಒಂದು 3-4 ತಾಸಲ್ಲಿ ಎಲ್ಲ ನಾನು ಅಂದ್ಕೊಂಡಂಗೆ ಎಲ್ಲ ಆಯಿತು. ತುಂಬ ಖುಷಿ ಆಗ್ತಿದೆ. ಈಗ ದರ್ಶನ ಮುಗಿಸ್ಕೊಂಡು ಸೀದಾ ಈಗ ಫಸ್ಟ್ ಎಲ್ಲ ದರ್ಶನ ಆಯಿತು, ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಈಗ ಟೈಮ್ ಕೂಡ ಆಯಿತು. ಸೊ ರೂಮ್ ಖಾಲಿ ಮಾಡೋ ಜಾಗ ಈಗ ಟೈಮ್ ಆಗೋಗಿದೆ. ಸೊ ಬಸ್ ಸ್ಟಾಪ್ ಎಲ್ಲಿದೆ ಏನೋ ಅಂತ ಗೊತ್ತಿಲ್ಲ, ಕೇಳ್ಕೊಂಡು ಹೋಗಬೇಕು. ಬರುವಾಗ ಟ್ರೈನಲ್ಲಿ ಬಂದಿರೋದ್ರಿಂದ ಫಸ್ಟ್ ಟೈಮ್ ಅಲ್ವಾ, ಅವ್ರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ಕೇಳಿಕೊಂಡು ಈಗ ನಮ್ಮ ಜರ್ನಿನ ಮುಂದುವರಿಸ್ಬೇಕು. ಇನ್ನೊಂದೇನಪ್ಪ ಅಂದರೆ, ನಾವು ದೇವಸ್ಥಾನಕ್ಕೆ ಅಷ್ಟೇ ಹೋಗ್ಬಿಟ್ಟು ನಾವು ಊರಿಗೆ ಹೋಗ್ತಾ ಇದ್ವಿ. ಯಾಕಂದ್ರೆ ನನ್ನ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ. ಬಟ್ ಬೇರೆಯವರು ಬಂದಿರೋಲ್ಲ ಆಲ್ಮೋಸ್ಟ್ ಈಗ ಟ್ರಿಪ್ ಅಂತಾರಲ್ವ, ಅಕ್ಕಪಕ್ಕ ಇರುವಂತಹ ಸ್ಥಳಗಳಿಗಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು ಭೇಟಿ ಕೊಟ್ಟು ಹೋಗಬೇಕಾಗುತ್ತೆ. ಯಾಕಂದರೆ ಪದೇ ಬರಲ್ವಲ್ಲ. ಬಂದರೆ ವರ್ಷಕ್ಕೆ 1 ಟೈಮ್ ಬರ್ಬೋದು, ವರ್ಷಕ್ಕೆ 2 ಸಲ ಬರ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರು ಬಂದರೂ ಸಹ ರಾಯರ ದರ್ಶನ ಮುಗಿಸ್ಕೊಂಡು ಅಕ್ಕಪಕ್ಕ ಇರುವಂಥ ಒಂದು ಸ್ಥಳಗಳನ್ನ ನೋಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಒಂದು 4 ಗಂಟೆ 5 ಗಂಟೆ ಆಗುತ್ತೆ ಅಂದ್ಕೊಂಡಿದ್ವಿ. ನಮಗೆ ನಂಬೋಕ್ಕಾಗಲಿಲ್ಲ. 1 ಗಂಟೆ ಅನ್ನಷ್ಟೇ ನಾವು ಫುಲ್ ಜಾಗನೇ ಖಾಲಿ ಮಾಡ್ತಾಯಿದ್ವಿ. ಮಂತ್ರಾಲಯದಿಂದನೇ ಹೊರಡ್ತಾ ಇದ್ವಿ.
ಬಸ್ ಕೂಡ ತುಂಬ ನಮ್ಮ ಮನೆಯವರು ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಎಷ್ಟು ಹುಡುಕ್ತಾನೆ ಇದ್ದಾರೆ, ಸಿಗ್ತಾನೆ ಇಲ್ಲ ಬಸ್ಸು. ಯಾಕಂದರೆ ಅಲ್ಲೇ ಇದೆ ಬಸ್ಸು, ಬಟ್ ನಮಗೆ ಗೊತ್ತೇ ಆಗಿಲ್ಲ. ಅದಾದಮೇಲೆ ನಾವು ಬಳ್ಳಾರಿಗೆ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡು ಬಳ್ಳಾರಿಯಿಂದ ಚಿತ್ರದುರ್ಗದಿಂದ ಮತ್ತೆ ದಾವಣಗೆರೆ, ಈ ಥರ ಬಸ್ಸಲ್ಲಿ ತುಂಬಾ ಕಷ್ಟ ಜರ್ನಿ ಅಂತ ಹೇಳ್ಬೋದು. ಯಾಕಂದರೆ ಬರುವಾಗ ಡೈರೆಕ್ಟ್ ಬೆಂಗಳೂರು ಟು ಮಂತ್ರಾಲಯ ಇತ್ತು, ಹೋಗುವಾಗ ಭಾಳ ಕಷ್ಟ ಅನಿಸ್ಬಿಡ್ತು. ಯಾಕಂದರೆ ಟ್ರಾವೆಲಿಂಗ್, ಅದರಲ್ಲಿ ಬಸ್ ಜರ್ನಿ ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ನೋಡಿದ್ರಲ್ಲ, ರಾಯರ ದರ್ಶನ ಮಾಡಿದಂತಹ ಒಂದು ಫುಲ್ ವಿಡಿಯೋ ಇದಾಗಿದೆ. ಒಂಥರ ತುಂಬಾ ಖುಷಿ ಆಗ್ತಾಯಿತ್ತು. ನನಗೇನಾಗುತ್ತೋ ಏನೋ ಅಂದ್ಕೊಂಡೇ ಹೋಗ್ತಾಯಿದ್ದೆ, ಯಾಕಂದರೆ ಫುಲ್ ಸುಸ್ತಾಗ್ತಾಯಿದ್ದೆ 1-2 ದಿನ ಮುಂಚೆ. ಬಟ್ ನಾನು ಹೇಳ್ತಾಯಿದ್ದೆ ನಮ್ಮ ಮನೆಯವರಿಗೆ, ಇಲ್ಲ ಅಪ್ಪಿ ಹೋಗೋಣ, ಏನೂ ಆಗೋಲ್ಲ, ರಾಯರು ಕಾಪಾಡ್ತಾರೆ, ಯಾವುದೇ ರೀತಿಯಾಗಿ ತೊಂದರೆ ಆಗೋಲ್ಲ, ನನಗೇನೂ ಆಗೋಲ್ಲ ಅಂದ್ಕೊಂಡೇ ಹೋದ್ವಿ. ಅದು ನಿಜವಾಗ್ಲೂ ಹಂಗೆ ಆಯಿತು, ಯಾವುದೇ ರೀತಿ ತೊಂದರೆ ಆಗಿಲ್ಲ. ನಾವು ಅಂದ್ಕೊಂಡಂಗೆ ಎಲ್ಲ ತುಂಬಾ ಸರಳವಾಗಿ, ತುಂಬ ಅಚ್ಚುಕಟ್ಟಾಗಿ ಎಲ್ಲನೂ ಆಯಿತು. ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇವೆ. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.